ಎಲ್ಲರೂ ಅನನ್ಯ ಅಂದ್ರೆ ಇಷ್ಟಪಡ್ತಿರ್ತಿರಲ್ಲ. ಸೊ ಗೈಸ್ ನಿಮ್ಮ ಅನನ್ಯ ಬಂದಿದ್ದೆ. ಅನನ್ಯ ಎದಕ್ಕೆ ನಗ ಅನನ್ಯ? ಥ್ಯಾಂಕ್ ಯು ರೀ, ಚಂದ ಆಗೈತಿ. ಬರ್ತಡೇ ಅಂತ ಏನು ಭಾಳ ಸೆಲೆಬ್ರೇಟ್ ಮಾಡಲ್ರಿ, ಯಾಕಂದ್ರೆ ನಂಗೂ ಭಾಳ ಇಷ್ಟ ಆಗಂಗಿಲ್ಲ. ಇವಾಗನ ಕೇಳಿ ಇಷ್ಟು ನಂಗೆ ಅಂಜಿಕೆ ಬರ್ತಿರುತ್ತೆ. ಎಚ್ಚರದಳ ನೀ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಅಕ್ಕ. ಈಗ ಅವ್ರು ಮಾಡ್ತಾರಂತ ನಾವು ಮಾಡ್ಬೇಕು, ಅವ್ರು ಮಾಡಿದ್ರಷ್ಟೇ ಮಾಡ್ಬೇಕು, ಅದೆಲ್ಲ ರೂಲ್ಸ್ ಇಲ್ಲ. ಹ್ಯಾಪಿ ಬರ್ಡೇ ಸಾವು ಚಿಕ್ಕಿ. ನೋಡ್ರಿ ಟಿವಿ ಇದು ಸೌಂಡ್ ತೆಗೀರಿ. ಎಲ್ಲ ಉಣ್ಣಾರು ವಾಯ್ ಗಾಯ್ಸ್, ನೋಡ್ರಿ ಯಾರು ಬಂದಿದ್ದಾರೆ ಅಂತೇಳಿ. ಅನನ್ಯ ನಾಯಕ್ ಅವರು ಬಂದಿದ್ದಾರೆ. ನಿಮ್ಮ ಅನನ್ಯ ನಾಯಕ್ ಬಂದ ನೋಡ್ರಿ ಗಾಯ್ಸ್. ಹೇಳ್ತಿದ್ರಲ್ಲ ಅನನ್ಯ ಯಾವಾಗ ಬರ್ತಾಳ ಅನನ್ಯ ಅಂತೇಳಿ. ಈ ಮಾತಾಡ ಹಾ ಹಂಗಾದ್ರೆ ಹೋಗ ರಘು ಮಕ್ಕಂಬಿಟ್ಟ. ನಾವ್ ಆದ್ರೂ ಎಷ್ಟೊತ್ತನ ನೋಡಿದ್ವಿ, ಒಂದು ಹಾಫ್ ಆನ್ ಅವರ್ ನೋಡಿದ್ವಿ. ನೀವು ಮತ್ತೆ ಬರ್ಲಿಲ್ಲಲ್ಲ. ಎಪಿಕ್ ರಿಪ್ಲೈ. ಹಂಗ ಅನ್ಬಾಡ್ಲೇವ ವ್ಲಾಗ್ನಾಗ, ಅಂದ್ರೆ ನಂಗೆ ಸ್ವಲ್ಪ ಮರ್ಯಾದೆ ಇಲ್ಲ. ನಾವಿಲ್ಲ ಮನುಷ್ಯರಿಲ್ಲ ನಾವು. ರಘು ಬಂದಿದ್ದು ಮೊನ್ನೆ ನಿನ್ನೆ. ನಿಮ್ ಫ್ರೆಂಡ್ಸ್ಗೆಲ್ಲ ಹಾಯ್ ಮಾಡಿ. ಎಲ್ಲರೂ ಅನನ್ಯ ಅಂದ್ರೆ ಇಷ್ಟಪಡ್ತಿರ್ತಿರಲ್ಲ. ಸೊ ಗೈಸ್ ನಿಮ್ಮ ಅನನ್ಯ ಬಂದಿದ್ದಾಳೆ ನೋಡ್ರಿ. ಕರ್ಕೊಂಬಂದ ಗೈಸ್. ಇದು ಸಿದ್ದಾಪುರಕ್ಕೆ ಬಂದಿದ್ಲು ಗೈಸ್ ನಮ್ಮ ಒಬ್ಬರ ಜೊತೆ. ಸೊ ಅಲ್ಲಿಗೆ ಹೋಗಿ ನಮ್ಮ ಸಾವಿತ್ರಿ ಜ್ಯೋತಿ ಹೋಗಿ ಕರ್ಕೊಂಡು ಬಂದಾರ ಬಸ್ ಸ್ಟ್ಯಾಂಡಿಗೆ ಹೋಗಿ. ನೋಡ್ರಿ ಗುಂಡ ಮಕ್ಕಂಬಿಟ್ಟನ. ಪಾಪಕ್ಕಿ ಗುಂಡ ನೋಡ್ಬೇಕಂತ ಬಂದಿದ್ಲು ನೋಡ್ರಿ. ಹೌದನ್ನ ಮಾಡಿಸ್ಕೊಳಕಂತಾನಲ್ಲ ಶಾಣೆಗುಂಡಿ. ಮಾಡಿಸ್ಕೊಳಕಂತಾಳಿ ಅಮ್ಮ. ಅನನ್ಯ ಎದಕ್ಕೆ ನಗ ಅನನ್ಯ? ಸುಮ್ಮನೆ ಅದಾಳ ಏನ? ಖುಷಿ ನೋಡಂಗಿದೆ. ಏನಾಗಿಲ್ಲ. ಜಾರ ಬಂಡಿ ಜಾರ ಬಿಟ್ಟಿತ್ತು ನೋಡಿದ್ದೆ. ಶಾಣದೈತೆ ನೋಡ ಇದು ನಮ್ಮ ಕೃಷ್ಯ. ಪಾಪ ಗೈಸ್ ಹೆಂಗೋ ಒಂದು ಮಾಡಿ ಮ್ಯಾನೇಜ್ ಮಾಡ್ಕೊಂತಾಳ. ಅದು ಅನನ್ಯ ಇರೋದಕ್ಕ, ಇಲ್ಲಾಂದ್ರೆ ಅಮ್ಮ ಅಳಾಕ ಸ್ಟಾರ್ಟ್ ಮಾಡ್ತಿದ್ವಿ ಇಷ್ಟೊತ್ತು. ಈಗ ಅನನ್ಯ ಅದಾಳ ಅಂತೇಳಿ ಕುಂತಿರ್ತಾಳೆ, ಈಗ ಇದೇ ಇಲ್ಲ. ಓಕೆ ಮುಗಿಸ್ಲಿ ನೋಡ್ರಿ ಗೈಸ್. ನಾವು ಅನ್ಎಕ್ಸ್ಪೆಕ್ಟೆಡ್ ಗೈಸ್, ನಾವು ಬಂದಿದ್ದು ಬೇರೆ ಕೆಲಸ ಇತ್ತು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್. ವಾವ್, ಶೋ ಕ್ಯೂಟ್. ಯಾವ ಕಟ್ಟಿಂಗ್ ಆಗುತ್ತೆ ಗೊತ್ತಿಲ್ಲ ಗೈಸ್. ಇದು ಏನೋ ಒಂದು ಕಟ್ಟಿಂಗ್ ಆಗುತ್ತೆ ಈಗ. ನೋಡಮ್ ತಡ್ರಿ ಫೈನಲ್ ಲುಕ್ ಹೆಂಗಿರುತ್ತೆ ಅಂತೇಳಿ. ಈಗ ಹೆಂಗಂದ್ರೆ ಗೈಸ್ ಬ್ಲಾಗ್ನ ಮಿಸ್ ಮಾಡದೆ ನೋಡ್ತಾಳೆ ಗೈಸ್. ನಮ್ಮ ರೇಷ್ಮೆಗೆ ಅಲ್ಪ ಸ್ವಲ್ಪ ಒಂದು ಹಿಂದಿ ಬರುತ್ತೆ, ನಾ ಕಡೆ ಭಾಗ ಬರುತ್ತೆ. I got truly agree and focus sharply on the hard facts.
ಫೋನ್ ಯಾವ ಥರ ಏನಿಲ್ಲ ಬೀಳ್ತೈತೆ ಫೋನ್ ಕಂಪ್ಲೀಟ್. ವಾವ್ ಕೃಷಿ ಸೂಪರ್ ಕ್ಯೂಟು. ಕೃಷಿ ನನಗೆ ಒಂದಿಟ್ಟು ಓಕೆ ಅನ್ನ. ಥ್ಯಾಂಕ್ ಯು. ರೇಷ್ಮಾ ನೀನ್ ಕಾಣಲ್ಲ. ಯಾರು ನೀನು? ವಿಡಿಯೋ ಚೆನ್ನಾಗಿ ಮಾಡ್ತಾಳಂತ. ಕೃಷಿ ನೋಡಿಲ್ಲ, ಹೊಸ ಲುಕ್ ನೋಡ್ರಿ ಕೃಷಿದು ಒಂಥರ. ಆಮೇಲೆ ರಿಂಗ್ ರಿಂಗ್ ಆಗ್ಬಿಡ್ತಾವ ಅಲ್ಲ. ಎತ್ತಿಗೆ ಎತ್ತಿಗೆ ಪಾಪ ಹುಡುಗಿ ಅನ್ಕೊಂಡು ಮಾಡ್ಕೊಂಡೈತೆ ಹೆಂಗ ಒಂದು. ಸೂಪರ್ ಆಗಿ ನೋಡ್ರಿ, ಸೂಪರ್. ನಮ್ಮ ಮಮ್ಮಿ ನೋಡ್ರಿ ತೋರಿಸಿದ್ರ ಫೋಟೋದಾಗ ನೋಡ್ರಿ. ಕೃಷಿ ಹಾಯ್ ಮಾಡು. ನೋಡ್ರಿ 12 ಗಂಟೆ ಆಗೈತಿ, ಖಾಲಿ ಕುಂತೀವಿ, ಎಲ್ಲ ವಿಶ್ ಮಾಡೀವಿ. ನಾನು ಹೇಳಕತ್ತೀನ್ರಿ, ಸ್ವಲ್ಪ 12 ಗಂಟೆ ಆಗಿಲ್ಲ, ಇನ್ನ ಸ್ವಲ್ಪ ಮುಂಚೆಕ 11:58 ಆಗೈತಿ. ಅವಾಗ ಇಲ್ಲಿ ಬಂದ್ ಕುಂತಾರ ನನ್ ಮುಂದ್. ಅದಕ್ಕೆ ಈಗ ಮಾಡ್ರಿ ಏನಾಗುತ್ತೆ ಅನ್ನಕತ್ತೀನಿ. ಒಟ್ಟು ಮಾಡ್ರಿ. ಅವಾಗ ಐತಲ್ರಿ ಫಸ್ಟ್ಗೆ ನಂದು ರಿಯಲ್ ಬರ್ತಡೇನ ವಿಶ್ ಮಾಡ್ತಿದ್ರಿ, ಫೇಕ್ ಯಾವ್ದೋ ಒಂದು ಅದಕ್ಕೆ ಸಂಬಂಧನಿಲ್ಲ ಅವಾಗ ವಿಶ್ ಮಾಡ್ತಿದ್ರಿ. ಇವಾಗ ಸ್ವಲ್ಪ ಲಘು ಮಾಡಿದ್ರಿ ಏನಾಕೈತಿ ಮಾಡಕತ್ತೀನಿ, ಮಾಡವಲ್ರು. ಗಾಯ್ಸ್ ಈ ಸಲ ಏನು ಮಾಡಿಲ್ಲ ಗಾಯ್ಸ್, ನಾವು ಇಲ್ಲ ಮಾಡ್ಯಾರ್ರಿ. ನೋಡ್ರಿ ನೀವ ರೀಲ್ಸ್ನಾಗ ನಾಳೆ ನಮ್ದು ರೇಷ್ಮಕ್ಕ ಒಂದ್ ಫೋಟೋ ಇದ್ದಾಳ್ರಿ ಬರೀ. ಅಯ್ಯ ಅಕ್ಕ ಅವತ್ ನಾನು ನೀನು ಸಾರಿ ಪ್ರಮೋಷನ್ ಮಾಡ್ದಾಗಿದ್ವಿಲ್ಲ ಫೋಟೋ ವಿಡಿಯೋ, ಅದು ಬ್ಲೂ ಕಲರ್ ಅಂತ ಹೋದ ವರ್ಷ ಹಾಕಿದ್ದಲ್ಲ. ಓ ಅದಲ್ಲ, ಈಗ ಮಣ್ಣು ಮಾಡಿದ್ವಲ್ಲ. ಅದನ್ನ ಒಂದ್ ಹಾಕಿದ್ರೆ ಸಾಕಾಗೈತಿ. ಸುಮಿತ್ರ ಐತಲ್ರಿ, ಅವ್ರ ಊರಾಗಿದ್ದಾಗ ಅಷ್ಟು ಬಿಸಿ ಇರ್ತಿದ್ಲು. ಒಂದ್ 4 ಹಾಡ್ ಮಾಡಿ ಹಾಕ್ತಿದ್ಲ್ರಿ. 4 ಹಾಡ್ ಮಾಡಿ ಒಂದ್ 4 ಸ್ಟೇಟಸ್ ಹಾಕ್ತಿದ್ಲು. ಒಂದೇ ಹಾಕ್ತಾಳ. ಬಾಳ್ ಬೇಜಾರಾತಾನೆ ಈ ಸಲ. ಈ ವರ್ಷ ರೇಷ್ಮಂದ್ ಒಂದ್ ಫಿಕ್ಸ್ ಇರ್ತಿತ್ರಿ ವಿಡಿಯೋ. ಈ ಸಲ ಒಂದ್ ಫೋಟೋ ಹುಡಿಕೈಕೆ ಅಂತ ಯಾವ್ದ ಚೇಂಜ್ ಮಾಡ್ಯಾಡ್ರಿ ಈ ಸಲ. ನಮ್ ಜೊತೆ ಇದು ಸ್ಟೋರಿ ಇಟ್ಟಾಳ್ರಿ, ಬ್ಯಾರೆದು ಪೋಸ್ಟ್ ಮಾಡ್ಯಾಳ. ನೋಡಿ ಇನ್ನೊಂದ್ ಏನೈತೀನಿ. ಹೌದನ, ಈ ಒಂದ ಆಗೈತ ಹಬ್ಬ ನೋಡ್ರಿ. ನಾನು ಈ ಉದಯ ನಂತರ ಹೌದಾ. ಥ್ಯಾಂಕ್ ಯು ರೀ, ಚಂದ ಆಗೈತಿ. ಇಷ್ಟ ಆಯ್ತು. ಅವ್ರ ಪಾಪ ಲೇಟ್ ಆಗಿ ಹೇಳಿ ನಾನು. ಗೈಸ್ ನಾನು ಮುಂಚೆ ಎಲ್ಲ ಪ್ಲಾನ್ ಮಾಡ್ತಿದ್ದೆ, ಈ ಸಲ ಏನ್ ಮಾಡಕ್ಕೂ ಮುಂಚೆ. ಯಾರಂತ್ರಿ ಇದು ನಮ್ ಫ್ಯಾನ್ ಅಂತ, ನಾ ಯಾರಂತನ ನೋಡಿಲ್ರಿ ಇವ್ರನ್ನ. ಅಂದ್ರ ಇವ್ರು ಯಾವಾಗ ನಾನು ಎಡಿಟ್ ಮಾಡಿ ಹಾಕ್ಬಿಡ್ತಾರ, ಇವ್ರು ಕರೆಕ್ಟ್ 12 ಗಂಟೆ ಫಿಕ್ಸ್ ಮಾಡ್ಯಾರ. ಬಾರಿ ಅವ್ರು ನೋಡು ಬಿಗ್ ಫ್ಯಾನ್, ನೆನಪಿಟ್ಕೊಂಡಿರ್ತಾರ. ನಮ್ಗೆ ಒಂದ್ ನೆನಪಿರಂಗಿಲ್ಲ. ಶ್ರುತಿ ಫೋನ್ ಮಾಡಿ ವಿಶ್ ಮಾಡ್ಯಾಳ್ರಿ. ಯಾರೆಲ್ಲ ಭರತ್ ಮಾಡ್ಯಾನ. ಭರತ್ ಅಲ್ಲ, ಭರತ್ ಅಂದೆ, ಭಾರತ್ ಅಂದಂಗ ಅಂದೆ. ನೋಡೋಣ ಆಮೇಲೆ ಪ್ಲೇ ಮಾಡಿ. ಆಯ್ತು ಗೈಸ್. ಮತ್ತೈತಲ್ರಿ ಸುಮಿತ್ರ ಐತಲ್ರಿ, ಅವಾಗ ಏನಂದಾಳ ರೇಷ್ಮಾ ಮುಂದ, ರೇಷ್ಮಕ್ಕ ಇವ ನಂಗೊಮ್ಮೆ ನಿದ್ದೆ ಬಂದ್ಬಿಡುತ್ತಲೆ ಅಂತಂದು ಅವಾಗ ವಿಶ್ ಮಾಡಕತ್ತಿದ್ರಿ ಅಡ್ವಾನ್ಸ್ ಅಂತ ಹೇಳಿ ಮಾಡಕಂತಿದ್ವಿ. ನಾನಂತರೂ ಮಕ್ಕಳಂಗಿಲ್ಲವ, ಊರಾಗಿದ್ದಾಗಿನ ಹೆಂಗನ ಆಗುತ್ತ ಬಿಟ್ಟಿರ್ತೀನಿ ಒಮ್ಮೊಮ್ಮೆ. ಅವಾಗ ವಿಶ್ ಮಾಡಿದ್ವಿ. ಮಕ್ಕನಂಗಿಲ್ಲವ ವಿಶ್ ಮಾಡಿ ಮಕ್ಕಂತ ಬಂದ್ ವಿಶ್ ಮಾಡ್ಬೇಕಿಲ್ಲ. ಅಲ್ಲೇ ಕುಂತ ನಾವ್ ಮಕ್ಕೊಂಡಿವಂತ ಮಾಡಿ ಅಲ್ಲೇ ವಿಶ್ ಮಾಡಿದ್ವಂತ್ರಿ. ಅದಕ್ಕ ನಾನ ಹೋಗಿ ಎದ್ದು ಹೋಗಿ ಏನ್ ವಿಶ್ ಬಾಯಲ್ಲಿ ಹೇಳ್ಬಾ ಅಂತ ವಿಶ್ ಮಾಡಿಸ್ಕೊಂಡ್ ಬಂದೇನ. ಇಲ್ಲ ಗೈಸ್ ನಿಮ್ದು ಇದು ರಿಂಗೇ ಮಿಸ್ತಾ ಇದೆ ಗೈಸ್ ಫೋನಲ್ಲಿ. ಏನು ಇದ ನೋಡ್ರಿ, ನಮ್ದ ಜ್ಯೋತಿ ನಂಗ ನನ್ ಬರ್ತಡೇಗೆ ಅಡ್ವಾನ್ಸ್ ಗಿಫ್ಟ್ ಕೊಟ್ಟಾಳ ಇದು ರಿಂಗ್. ಅವತ್ತು ನಾ ಇರ್ಲಿ ಬಿಡ್ರಿ, ನೀವೇನು ಹೇಳೋದ್ ಬೇಡ. ನಾನು ಸರ್ಪ್ರೈಸ್ ಕೊಟ್ಟಿದ್ ವಿಡಿಯೋ ಇದರಿ. ಅದರಿ ಅದ್ರ ನಂಗ ನನ್ ಒಂಥರ ರಿಯಾಕ್ಟ್ ಮಾಡಿನ್ರಿ.
ಅಂದ್ರೆ ಸರ್ಪ್ರೈಸ್ ಆಗಿಲ್ಲ ಅದ್ರೊಳಗೆ. ಸರ್ಪ್ರೈಸ್ ಆಗಿ ನಾನು ಅದ ಹೊರಗೆ ಏನು ಎಕ್ಸ್ಪ್ರೆಸ್ ಮಾಡಿಲ್ಲ, ಇವತ್ತು ಎಕ್ಸ್ಪ್ರೆಸ್ ಮಾಡ್ತಾಳ್ರಿ ಈಗ. ಅದಕ್ಕೆ ತಂದಿ ಮಾಡಿಲ್ಲ ಅಂತೇನಿಲ್ಲ. ಕೇಳಕತ್ತೀನ್ರಿ ಬರೀ. ಅದಕ್ಕೆ ಅದು ಹಾಕುನ್ ಅನ್ನಕಂತಿದ್ಲು. ನಾನು ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ದೊಡ್ಡ ಇದು ಹಾಕಿದ್ರಾತಂತೆ. ನೋಡ್ರಿ ನಮ್ ಶ್ರುತಿ ನೋಡ್ರಿ ಇದು ಫೋನ್ ನಾನು ಎಡಿಟ್ ಮಾಡಕ್ ನಮ್ದ್ರ ಒಳಗೆ ಬರ್ತಿರ್ಲಿಲ್ಲ. ಅದಕ್ಕೆ ನಾನು ಸುಮಿತ್ರನ್ ಫೋನ್ ಇಲ್ಲಿ ತಂದಿದ್ದೆ. ಹಾಗಾಗಿ ಆಕಿ ಪಾಪ ಬ್ಲಾಗ್ ಆದ್ರೂ ಮಾಡ್ಕೊತಿದ್ಲಿ. ನೆನಪಾತ ಅದಕ್ಕೆ ಒಂಚೂರು ಮಾಡಿ ಇಡಂಗಿರ ಅಂತ ಅಂದೆ. ಕ್ಯಾಮ್ರಾ ಓಪನ್ ಮಾಡಿದ್ವಿ. ಏನ್ ಮಾತಾಡ್ಬೇಕು ಗೊತ್ತಾಗೋಲ್ತೆ. ನಾವು ದಿನ ಇದ ಟೈಮಿಗೆ ಮಲಗೋದ್ರಿ. ಏನ್ ಬರ್ತಡೇ ಗಿರ್ತಡೇ ಅಂತ ಏನ್ ಭಾಳ ಸೆಲೆಬ್ರೇಟ್ ಮಾಡಲ್ರಿ. ಯಾಕಂದ್ರೆ ನಮಗೂ ಭಾಳ ಇಷ್ಟ ಆಗಂಗಿಲ್ಲ. ಸಿಂಪಲ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ಅಂತ ಹೇಳಿ ನಾಳೆ ತೋರಿಸ್ತೀವ್ರಿ. ನನಗ ಹೇಳ್ಬೇಡ ಸುಮ್ಮಿರ. ನಂಗೆ ಏನೇನ್ ತಂದಾರ ಅಂತ ಹೇಳಿ ಎಲ್ಲ ನಾಳೆ ತೋರಿಸ್ತೇನ್ರಿ ನಿಮ್ಗ ಗಿಫ್ಟ್ನಾಗ. ಚಿಗ್ರಿ ಅಂತ ನೋಡ್ರಿ. ನಾವು ಹೆಂಗ್ ಮಾತಾಡ್ತಾ ನೋಡ್ರಿ ಕಾಣಕತ್ತೀವಿ ಅಂತಾನೆ ಡೌಟ್ ನೋಡ್ರಿ. ನಮ್ಮ ಅಲ್ಲಿ ಕಾಣಿಸ್ತಾಳ ನೋಡ್ರಿ. ರೇಷ್ಮಕ್ ಅದಾಳಲ್ರಿ, ಚಿಗ್ರಿದೇನ ಅಂತಾನ ಅನ್ನಕಂತಾಳ ನೋಡ್ರಿ. ಮುಂಜಾನೆ ಮಟ್ಟ ಹಿಂಗ ಕುಂತ್ಬಿಡ್ರಿ ಸ್ಟ್ಯಾಂಡ್ ಇಟ್ಕೊಂಡು. ಮುಂಜಾನೆ ಭಜನಿ ಮಾಡಕ್ ಬರ್ತಾರ, ಮಟ್ಟ ಎದ್ದೇಳ್ರಿ ಅನ್ನಕತ್ತಾಳ ನೋಡ್ರಿ. 6 ಗಂಟೆಗೆ ಬರ್ತಾರೆ. ನಮ್ ಸಾವು ಬರ್ತಡೇ ಪ್ರಯುಕ್ತ ಓನ್ಯಾಗೆಲ್ಲ ಒಗ್ಗರಣೆ ಮಿರ್ಚಿ ಮಂಡಾಳೆಲ್ಲ ಮಾಡಕತ್ತಾರಂತ್ರಿ. ಏನ್ರಿ ಗಾಡಿಗೆ ಹಿಡ್ದಿರಿ? ನನ್ ಕನಸ್ನಾಗೆಲ್ಲ ಇದ ಬರ್ತೈತಿ ನೋಡ್ರಿ ದಿನ. ಅದು ಏನ್ ರೀಸನ್ ಇರ್ಬೋದ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ಏನ್ ರೀಸನ್ ಹೇಳ್ತೀನಿ ಬಾ. ಏನಿಲ್ಲ ಗಾಯ್ಸ್, ಅರ್ಧಂಬರ್ಧ ಕಣ್ ತಕೊಂಡ್ ಮಕ್ಕ ರೀಸನ್. ಹಿಂಗ ಅಪಪ್ರಚಾರ ನಂಗ ಕನಸ್ನಾಗ ಬರೀ ಇದ ಚಿತ್ರ ಬರ್ತೈತ್ರಿ. ಇತ್ತಾಗ ಮುಕ್ಕೊಂಡ್ರಿ ಇವ್ರು ಬರ್ತಾರ್ರಿ, ಇತ್ತಾಗ ಮುಕ್ಕೊಂಡ್ರಿ ಇವ್ರು. ನಮ್ಗೆ ಯಾರಿಗೂ ಬರ್ದೇ ಇರೋದಕ್ಕಿಗೆ ಎದಕ್ ಬರಕತ್ತೈತಿ ಇನ್ನೇನ್ ರೀಸನ್ ನಾನ್ ಹೇಳ್ತನ. ಯಾಕಂದ್ರ ಅರ್ಧಂಬರ್ಧ ಕಣ್ ತಕೊಂಡು ಮಕ್ಕಂತಾಳ್ರಿ. ಯಾವಾಗನ ಕೇಳಿ ಇಷ್ಟು ನಂಗ ಅಂಜಿಕ್ ಬರ್ತಿರುತ್ತೆ. ಎಚ್ಚರದಳ ನೀಕಿ ಎದ್ದಾಳ ಮುಕ್ಕೊಂಡ ಅಂತಂದು ಒಂದೊಂದ್ಸಕ್ಕ ರೆಸ್ಟಿಗೆ ಎಬ್ಸಿರ್ತ್ನು. ನನ್ನ 20 ಕ್ವಶನ್ ಕೇಳಿ ನನಗ್ ತಲಿ ಟಿಕ್ ಎಬಿಸ್ ನಾನ್ ಮೊದ್ಲ ನಿದ್ದಿಗಣ್ಣಾಗ ಎಬಿಸಿ ಕರ್ಕೊಂಡ್ ಹೋಗಮ್ಮ ಅಂತ ಸಾವು ಅಂತ ನಾನು. ನಂಗೆ ಸ್ವಲ್ಪ ಅಂಜಿಕ್ ಬರ್ತೈತಂತ ಸಾವು ಅಂತ ನಾನು ಎದಕ್ಕ ಏನ್ ಎಲ್ಲಿಗೆ ಅಷ್ಟು ಕ್ವಶನ್. ಯವ್ವ ನಂಗೆ ಎಚ್ಚರಾಗಿ ಎದ್ದಾಳ ಅಂತ ನಂಗಂತ್ರ ಕರೆನಾಗ ಹೇಳಿರ್ತಾಳ. ರಾತ್ರಿ ಎಬ್ಸಿದ್ನಿಲ್ ರಾತ್ರಿ ನಂಗೆ ನೆನಪ ಇರಂಗಿಲ್ರಿ ಜಾಸ್ತಿ ಸಲ. ನನಗ ಹಂಗ ರೂಢಿ ಐತ್ರಿ ಫಸ್ಟ್ ಇಂದ. ಈಗಾರ ಇನ್ನ ಪರವಾಗಿಲ್ರಿ. ಅವಾಗೆಲ್ಲ ನಾನು ನಿದ್ದಿಗನ್ನಾಗೆಲ್ಲ ಎದ್ದು ಅಡ್ಡಾಡ್ತಿದ್ನಿ. ಮಾಡಕತ್ ಬಿಟ್ಟಾಳ್ರಿ ಈಕಿ. ನಾ ಎಬ್ಸಾಕತ್ತಾಳ ಏನ ಅಂತೀನಿ ಏನು ಮಿಸ್ಕ್ಯಾಡವಲ್ದ. ಹಂಗ ಮಾಡಕತ್ ಬಿಟ್ಟಾಳ ನೋಡ್ರಿ ಈಕಿ. ಹಂಗ ಮಾಡಾಕತ್ತಾಳ ಇತ್ತೀಚೆಗೆ ಸ್ವಲ್ಪ. ನಾ ಸಣ್ಣಕ್ಕಿದ್ದಾಗಿಂದ ಹಂಗ ಮಾಡ್ತೇನ್ರಿ ಸ್ವಲ್ಪ. ಅಂದ್ರ ನಂಗೆ ಎಷ್ಟು ಸಲ ಅನ್ಕೊಂತೀನ್ರಿ ಇದು ಎದಕ್ ಬರುತ್ ನನಗೆ, ಇದು ಎದಕ್ ಬರುತ್ತ ಅನ್ಕೊಂಡ್ರ ಮಲ್ಕೊಂಡಿರ್ತೀನಿ. ಅದ ಬರ್ತಿರ್ತ ನನ್ ಕನಸ್ನಾಗ. ಬರೀ ನೀರ್ನಾಗೇನ ಇಂತ ಎಲಿ ತೇಲಕತ್ತಾವಂತ, ನಾ ಇಂತ ರಂಗೋಲಿ ಬಿಡ್ಸಕ್ ಕುಂತೀನಿ ಅಂತ ಹಂಗ ಬರ್ತೈತ್ ನೋಡ್ರಿ ಕನಸು ಬರೀ. ಆಯ್ತಾಳ್ರಿ. ಯಾರಾದ್ರೂ ವಿಶ್ ಮಾಡ್ತೀರಿ ಈಗ? ಅಡ್ವಾನ್ಸ್ ಥ್ಯಾಂಕ್ಸ್ ರೀ ಸಾವು ಕಡೆಯಿಂದ. ಥ್ಯಾಂಕ್ಸ್ ರೀ ಎಲ್ಲರಿಗೂ. ಯಾರು ವಿಶ್ ಮಾಡ್ಬಾರ್ದ್ರಿ. ಯಾರು ವಿಶ್ ಮಾಡ್ಲಿಲ್ಲ ಅಂದ್ರು ಈಗ ಮಾಡಿರಲ್ಲ ನೀವೆಲ್ಲರೂ. ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಮಾಡ್ತಾರ ಆಳ ವಿಶ್. ಆಯ್ತು. ಗುಡ್ ನೈಟ್ ಗೈಸ್. ಬಾಯ್ ಬಾಯ್. ಇದ ನೋಡ್ರಿ ನಮ್ದು ಜೊತೆ ಕೊಡ್ಸಿರೋದು ಗಾಯ್ಸ್ ರಿಂಗ್. ಇಲ್ರಿ, ಇದ್ರ ಬಗ್ಗೆ ನಾನು ಒಂದು ಲಾಗ್ನಾಗ ನಮ್ದ ಲಾಗ್ನಾಗ ಹೇಳ್ತೀನಿ ರೀ. ಚಾರ್ಲೋತ್ನಾಗ ಇದ್ರ ಸಾಹಸ ನಡೀತಾ ಇರ್ಬೇಕು ನೋಡ್ತೀರಿ ಹಂಗೆ ಗೈಸ್. ಇವತ್ತು ನಮ್ಮ ಮನೆ ಹತ್ರ ಭಜನೆ ಬಂದಿತ್ತು ಶರಣ ಬಸವೇಶ್ವರ ತಾತಂದ. ಸೊ ಅದಕ್ಕೆ ಪಲಾವ್ ಮಿರ್ಚಿ ಮಾಡಿದ್ರೆ ನಮ್ಮ ಕೃಷಿ ಅಲ್ಲಿ ತಿನ್ಲಿಲ್ಲ ಗೈಸ್. ಅದಕ್ಕೆ ಇಲ್ಲೇ ತಗೊಂಬಂದು ತಿಂತಾಳ ಅಂತೇಳಿ ಇಲ್ಲೇ ತಂದಿದ್ವಿ. ಇಲ್ಲದ ನೋಡ್ರಿ ಗೈಸ್, ಬರ್ತಡೇ ಗರ್ಲ್. ನಮ್ಮ ಅಪ್ಪಾಜಿನ ಕೆಲಸ ಹೇಳಾಗ ನನಗೀಗೆ ಕಣ್ ಕೆಳಕ್ ಮಾಡ್ದ.
ಮಕ್ಕಳದ್ದು ಫೋನ್ ಪೇದ ಏನೋ ಪ್ರಾಬ್ಲಮ್ ಸಾವಿತ್ರಿ ಸಾಲ್ವ್ ಮಾಡ್ಕೊಡೋದಂತಾಳೆ ಇವಾಗ. ಇಲ್ಲ ಹಾಕಿಲ್ಲ. ಸಾವಿತ್ರಿ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಅಕ್ಕ. ಹೇಗ ಅನಿಸ್ತಾ ಇದೆ ನಿನ್ ಬರ್ತ್ಡೇ? ರಾತ್ರಿ ನಿನಗೆ ಏನಾದ್ರು ಖುಷಿ ಆಯ್ತಾ ಸ್ಟೇಟಸ್ ಗಿಟಸ್ ನೋಡಿ? ನೀನ್ ನೋಡಿಲ್ಲ ಅಂದ್ರ ಇನ್ನೊಂದೇನಂದ್ರ ಗೈಸ್, ಆಕೆ ನಂಗೆ ಸರ್ಪ್ರೈಸ್ ಕೊಟ್ಟಾಳ ಗೈಸ್. ಆ ಕಡೆ ಮನೆಗೆ ಅವ್ರ ಮನೆಗಿದ್ರೆ ನಾನು ತಮ್ಮ ಅಪ್ಪಾಜಿ ನಾನು ಈ ಕಡೆ ಅಪ್ಪಾಜಿ ಫೋನ್ಯಾಗ ನಾನ ಸ್ಟೇಟಸ್ ನಾನ್ ಬರ್ತಡೇ ಇದ್ದಾಗ ನಾನು ಇಟ್ಟಿದ್ದೆ. ಅದೇನ್ ಮ್ಯಾಟ್ರ್ ಅದಕ್ಕೆ ಇಡಾಕ್ ಬರಲ್ಲ, ಗೊತ್ತೈತಿ, ನಾನು ಇಟ್ಟಿದ್ದೆ. ಅದಕ್ಕೆ ಇಡ್ತೇವ್ರಿ. ನಂಗೆ ಏನ್ ಬೇಕು ಚಂದ ಚಂದ ವರ್ಡ್ ಎಲ್ಲ ನಾನಾ ಹಾಕೊಂಡ್ಬಿಡ್ತೀನಿ. ನಾನು ಬರ್ತಡೇ ಹಂಗ ಮಾಡಿದ್ನಿ ನಾನು. ಗೊತ್ತೈತಿ ನಾ ಸ್ಟೇಟಸ್ ಬಗ್ಗೆ ಎಲ್ಲ ರಾತ್ರಿನ ಅಭಿಪ್ರಾಯ ತಿಳಿಸಿನಿ. ಗೈಸ್ ಈಕೆ ಬಂದು ನಮ್ಮನ್ನ ಕದಾ ಬಡ್ದು ಎಬಿಸಿ ವಿಶ್ ಮಾಡಿಸ್ಕೊಂಡಾಳ ಗೈಸ್. ನಮಗ ಬೇಜಾರಾತ್ ನೋಡ್ರಿ, ಅದಕ್ಕರ ಮಾಡಿಸ್ಕೊಂಡೆ ನಾನೇ. ಅವ್ರಿಗೆ ಆತರ ಏನಿಲ್ಲ, ಸಕಡೆ ಮನೆಗಿದ್ರಲ್ಲ ರಘುವರನ್ ಬೇರೆ ಇದ್ದ, ಮತ್ತೆ ಇವರು ಅಲ್ಲೇ ಮಕ್ಕಂದಿರ್ತಾರ ಬಿಡು ಅಂತೇಳಿ ಸುಮ್ಮನೆ ಎಲ್ಲಾರು ಇವತ್ತು ಚಾಯ್ ಬರ್ತೀರಿ, ಚಾಯ್ ಗುಯ್ಯನ್ರಿ ಏನ್ರಿ ಎಲ್ಲಾರು? ಬೇಡ ಬೇಡ ಬೇಡ, ಜ್ಯೋತಿ ಗೂತಿ ಏನ್ರಿ? ಜ್ಯೋತಿ ಗೂತಿ ಏನ್ರಿ? ರೇಷ್ಮಿ ಗುಷ್ಮಿ ಏನ್ರಿ? ಸುಮ್ಮಿ ಗುಮ್ಮಿ ಏನ್ರಿ? ನೋಡ್ರಿ ಅವ್ರ ಮಮ್ಮ ಮಂತಮ್ಮ ಗುಂತಮ್ಮ ಅನ್ನ ಲಲಿತಮ್ಮ. ಅಯ್ಯೋ ಚಿಕನ್ ತರ್ಬೇಡಪ್ಪಾಜಿ ಅವಳಿಗೆ ಅನ್ಬೋದ ಅನ್ನಕಂತ ಬಿಡಪ್ಪ ಗೈಸ್. ಈಗ ಎಷ್ಟು ಬೆರಕಿದಾಳ ಅಂದ್ರೆ ಸಾವಿಗೆ ಅವ್ರ ಮಮ್ಮಿಗೆ ಏನು ಅನ್ಬಾರ್ದಂತ, ನನಗ ಜ್ಯೋತಿಗೆ ಏನಾರ ಅನ್ರಿ ಅಂತ ನೋಡ್ರಿ. ಬೆರಕಿದಾಳ ಈಕಿ. ಐ ಐ ನ್ಯಾಚುರಲ್ ಆಗಿ ಎಷ್ಟು ಚಂದ ಇರ್ತಾವ ನೀನು. ನ್ಯಾಚುರಲ್ ಆಗಿ ಚಂದ ನಾನು ಇನ್ನ ಹಂಗನಕತ್ತೀನಿ. ಅಭಿಪ್ರಾಯ ಏನ್ ಹೇಳಂತ ರಾತ್ರಿನೇ ಹೇಳಿದ್ವಿ ನಾವು. ಗೈಸ್ ಏನ್ ಮಾಡ್ಬೇಕು ಗೈಸ್, ಸ್ಟೇಟಸ್ ಲಾಸ್ಟ್ ಟೈಮ್ ಎಡಿಟ್ ಮಾಡಿರೋದ ಇಟ್ಟಿನಿ. ಯಾಕಪ್ಪ ಅಂತಂದ್ರ ಪ್ರಾಬ್ಲಮ್ಸ್ ಅದಾವ ಗೈಸ್, ಹೇಳಕ್ಕಾಗಲ್ಲ. ಏನಿಲ್ಲ ಫ್ರೆಂಡ್ಸ್, ಪ್ರಾಬ್ಲಮ್ ಜಗಳ ಮಾಡ್ತೀನಿ. ಜ್ಯೋತಿ ಮಾಡೋ ಕಂಟೆಂಟ್ ಸಿಗುತ್ತೆ ನೋಡ್ರಿ. ಏನಿಲ್ಲ ಗೈಸ್, ಎಡಿಟ್ ಮಾಡಕ್ ಆಗ್ಲಿಲ್ಲ ಈ ಇಯರ್. ಒಂದ್ ಲಾಸ್ಟ್ ಟೈಮ್ ಎಡಿಟ್ ಮಾಡಿರೋದನ್ನ ಸ್ಟೇಟಸ್ ಹಾಕಿನಿ ಅಷ್ಟೇ. ಮತ್ತೆ ರಘುವರನ್ ಇರ್ತಾನಲ್ಲ ಗೈಸ್, ಸ್ವಲ್ಪ ಎಡಿಟ್ ಮಾಡಕ್ಕೆ ನಂಗೆ ಹುಡುಕ್ಯಾಡಿ ಎಡಿಟ್ ಮಾಡಿ ಎಲ್ಲ ಒಂದ್ ಕಡೆ ಸೇರಿಸಿ ಹಾಕಕ್ಕೂ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಏನೇನೋ ಪ್ರಾಬ್ಲಮ್ ಆಗಿಲ್ಲ ಗೈಸ್, ಅದಕ್ಕೆ ಮಾಡಕ್ಕಾಗಿಲ್ಲ. ಒಂದು ಹೋದ ವರ್ಷದಿಟ್ಟಾಡ್ರಿ, ಒಂದ್ ಯಾರೋ ಉಬೇರೆ ಅಂತ ಕಾಲದಿಟ್ಟಾಡ್ರಿ. ಅದಾವು ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಇರ್ಬೋದು. ಅಟ್ಲೀಸ್ಟ್ ವಿಡಿಯೋರ ಮಾಡಿಲ್ಲ, ಒಂದ್ ಸ್ವಲ್ಪ ಚಲೋ ದೊಡ್ಡದಾಗ್ಯಾರ ಬರೋದಾರ ಹಾಕ್ಬೇಕಿಲ್ಲ. ಅವ್ರಕ್ಕಿಂತ ಸ್ವಲ್ಪ ಜಾಸ್ತಿ ಬರೋದಾಗ್ಲಿಲ್ಲ. ಏನು ಬರೀತಿದ್ದಿಲ್ಲವ ನಾನು. ಯಾವಾಗ್ಲೂ ಹ್ಯಾಪಿಯೆಸ್ಟ್ ಬರ್ತಡೇ ಇಲ್ಲವ ಅಂತ ಅಷ್ಟೇ ಇಡುತ್ತ ನಾನು. ಬರ್ದ ರೇಷ್ಮಕ್ ಬರ್ದ, ಈಗ ಸ್ವಲ್ಪ ಕಮ್ಮಿ ಬರ್ದ ಅಷ್ಟ. ಅವನದ್ ಎಲ್ಲ ಎಕ್ಸ್ಪ್ರೆಸ್ ಅದ್ರಾಗ ಮಾಡಿ ಒಂದ ಓಡ್ನಾಗ ಸ್ವಲ್ಪ ಜಾಸ್ತಿ ಬರ್ದಿದ್ದಿ, ಜಾಸ್ತಿ ಸ್ಟೇಟಸ್ ಇಟ್ಟಿದ್ದಿ. ನಂಗೆ ಇಡ್ತನೆ ನಾನು. ಇನ್ನ ಅಗಲ ತುಂಬಾ ಐತಿ ಇವತ್ತು, ಅಗಲತ್ನಿಗೆಲ್ಲ ಇಡ್ತ ನಾನು. ರಾತ್ರಿ ಬೋಗಿ ಇಟ್ಬಿಡ್ತೀನಿ, ಟ್ರೈನ್ ಬೋಗಿ. ಇವಾಗ ನಾನು ಹಂಗೆ ಇಟ್ಬಿಡ್ತೀನಿ ಹ್ಯಾಪಿ ಬರ್ಡೇ ಮೇಲೆ. ಹಂಗೆ ಇಟ್ಟಿದ್ದೆ ಹೋದ ವರ್ಷ. ನಂಗೆ ಇನ್ನ ಪಕ್ಕ ನೆನಪೈತಿ ಹ್ಯಾಪಿ ಬರ್ಡೇ ಮೇಲೆ ಲವ್ ಅಂತಾನೆ ಇಟ್ಟಿರ್ತೀನಿ. ಇವತ್ತು ಈ ಸಲ ಲವ್ ಯು ಮೂರ್ ಹಂಗೆ ಹಿಂಗೆ ಅಂತಿರ್ತೀನಿ ಒಂದು ಇಟ್ಟು. ಆಟ ಖುಷಿ ಪಡ್ ನೀನ್ ಮತ್ತೆ ನನ್ನ ಬರ್ತಡೆಗೆ ಹಿಂಗೆ ಇಡ್ತೀರಿ ನೆಕ್ಸ್ಟ್. ಇವಾಗ ಹಂಗ ಮಾಡ್ತಾ ಚಾಯನೇ ಇಲ್ಲವ ನಮ್ಮದು. ಅವ್ರು ಮಾಡ್ತಾರಂತ ನಾವು ಮಾಡ್ಬೇಕು, ಅವ್ರು ಮಾಡಿದ್ರಷ್ಟೇ ಮಾಡ್ಬೇಕು, ಅದೆಲ್ಲ ರೂಲ್ಸ್ ಇಲ್ಲ ನಮ್ ಕಡೆ. ಲಾಯರ್ ಆಗಿ ಇವತ್ತು ಬರ್ತಡೇ ದಿನ ಇಷ್ಟ ದಿನ ಆಗ್ಲಿಲ್ಲ ಅಂತ ಮೇ ಬಿ ಅಕ್ಕರೆ ನಾ ಹಂಗ್ ಮಾಡಂಗಿಲ್ಲ. ನಾವ್ ಯಾರು ಎಷ್ಟ್ ಮಾಡ್ತಾರ ಅವ್ರಿಗೆ ಎಷ್ಟ್ ಮಾಡ್ಬೇಕು. ಅವ್ರು ನಂಗ್ ಮಾಡ್ಯಾರ ಇಲ್ಲ, ಮಂದಿಗೂ ಮಾಡಲ್ ಬಿಡವ. ನಾನಂತ್ರ ಹಂಗ್ ಮಾಡಂಗಿಲ್ಲ. ನಾ ಮಂದಿಗ್ ಮಾಡ್ತೀನವ, ನಾನು ಹಂಗ ಮಾಡ್ತೀನಿ. ನಂಗೆ ನೋಡ್ಕೊಂತ ನಾನು ಮಾಡಂಗಿಲ್ಲ. ಯಾರು ವಿಶ್ ಮಾಡಿರ್ತಾರೆ, ಯಾರು ಹೆಂಗ್ ವಿಶ್ ಮಾಡಿರ್ತಾರ, ಸ್ಟೇಟಸ್ ಹಾಕಿರ್ತಾರೆ ಏನು. ನಾನು ಏನಾರ ಅನ್ಕೋತ್ನಲ್ಲ, ನನ್ ಬೈತ ಆಟ ಅನ್ನ ಸಾಯ್ತಿರ್ತೀನಿ ಬಿಡು. ಬೋಲ ಅವ್ರು ಮಾಡ್ರ ಮಾಡಕ್ ಕರುಣಾಮಯಿ
ಅಂದಾಳ ಯಾವಾಗಾರ ನಾನು ಅವ್ರ ಮನೆಗೆ ಹೋದ್ರೆ ನಮ್ಗ ಚಾ ಕೊಡಲ್ ಬಿಡ ಅಂತಿರ್ತೀನಿ ಒಲ್ಬಿಡ್ಗ ಅವ್ರ ಮಾಡ್ರಿ ಅಂತೀನಿ ಹಂಗ ಅಂತೀನಿ ತೋರಿಸ್ತೀವಿ ಅಂತೀವಿ ಮತ್ತೆ ತೋರ್ಸಲ್ಲ ಅವ್ರು ಬಂದಾಗ ನಾವು ತೋರ್ಸಲ್ಲ ಮತ್ತೆ ನಾರ್ಮಲ್ ಅಂತೀವಲ್ಲ ನಮ್ಮ ಮಮ್ಮಿ ವಿಶ್ ಮಾಡ್ಯಾಳ್ರಿ ನಮ್ಮ ಅಪ್ಪಾಜಿನೂ ವಿಶ್ ಮಾಡ್ಯಾರ ಎಲ್ಲಾರು ವಿಶ್ ಮಾಡ್ಯಾರ ನಮ್ ಖುಷು ಮಾಡ್ಯಾಳ ನಮ್ ಖುಷು ಅಡ್ವಾನ್ಸ್ ಮಾಡ್ಯಾಳ ಮತ್ ನಿನ್ನೆ ತಲೆಗೆ ಹಾಕೊಂಡಿರ್ತೈತಲ್ಲ ಅದ್ ಹಾಕೊಂಡು ಹ್ಯಾಪಿ ಬರ್ಡೇ ಅಂತಾಳ ಥ್ಯಾಂಕ್ ಯು ಅಂದ್ರೆ ತಾನು ಸೋ ಮಚ್ ಅಂತಾಳ ನಮ್ ರಘು ಮಾಡ್ಯಾನ ಎಲ್ಲರೂ ಮಾಡ್ಯಾರಿ ಥ್ಯಾಂಕ್ ಯು ರೀ ಎಲ್ಲಾರು ಇಲ್ಲಿ ಸ್ವಲ್ಪ ಜನ ಅಡ್ವಾನ್ಸ್ ವಿಶ್ ಮಾಡ್ಯಾರ ನಮ್ಮ ಬ್ಲಾಗ್ನಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡು ಹೇಳಿ ನಾವ್ ನಿನ್ನೆ ನೈಟ್ ಹೇಳಿವಿ ನೀ ಇರ್ಲಿಲ್ಲ ಬ್ಲಾಗ್ನಾಗ ಹೇಳಿಯಾ ಲಾಗ್ ಮಾಡಿದಂತ ಹೌದಾ ಬೇಷ್ ಬಿಡು ನಂಗೆ ಇದಕ್ಕೆ ಆಗಾಕ ಗುಂಡ ಚಿಕ್ಕಮ್ಮದ ಹ್ಯಾಪಿ ಬರ್ಡೇ ಐತಪ್ಪ ಹ್ಯಾಪಿ ಬರ್ಡೇ ಹೇಳಪ್ಪಜ್ಜಿ ಹ್ಯಾಪಿ ಬರ್ಡೇ ಸಾವು ಚಿಕ್ಕಿ ಹೇಳ ಹೇಳಪ್ಪಜ್ಜಿ ಇನ್ನು ಯಾವಾಗ ಹೇಳ್ತಾನಂತ ಗಾಯ್ಸಿರ್ತ ಇನ್ನೂ ಒಂದು 2 ಇಯರ್ಸ್ ಆದ್ರೆ ಬೇಕು ಅನ್ಸುತ್ತಾ 1 ಇಯರ್ ಆದ್ರೂ ಬೇಕು ಅಟ್ಲೀಸ್ಟ್ ಹ್ಯಾಪಿ ಅಥವಾ ಏನೋ ಸಮಥಿಂಗ್ ಆದರೂ ಹೇಳ್ಬೋದು ಅಪ್ಪಾಜಿ ನೋಡ್ರಿ ಗೈಸ್ ಇವಾಗ ಜಸ್ಟ್ ಸ್ನಾನ ಮಾಡಿ ಬಂದಾನ ಇವಾಗ ಮಲಗಿಸ್ಬೇಕಿತ್ತನ್ನ ಮಲಗೋ ಟೈಮ್ ಇತ್ತಂದು ಇವಾಗ ಟೈಮಿಂಗೇ ಇಲ್ಲ ಗೈಸ್ ಯಾವಾಗ ಮಲಗಿಸ್ತೀವಿ ಯಾವಾಗ ಮಲಗಿಸೋದು ಒಟ್ಟು ಬೆಳಿಗ್ಗೆ ಅಂತ ಸ್ವಲ್ಪ ಟೈಮಿಂಗ್ ಇರುತ್ತೆ ಆಮೇಲೆ ಯಾವಾಗ ಸ್ವಲ್ಪ ಕಣ್ಣು ತಿಕ್ಕಂತಿರ್ತ ನೋಡ್ರಿ ಯಾವಾಗ ಮಲಗಿಸ್ಬಿಡ್ತೀನಿ ಟೈಮಿಂಗ್ ಒಂದು ಸೆಟ್ ಮಾಡ್ಬೇಕು ನೋಡ್ರಿ ಇತ್ತಿಗಿನ್ನ ಊರಿಗೆ ಹೋದ್ಮೇಲೆ ಸೆಟ್ ಮಾಡ್ತೀನಿ ಗೈಸ್ ಇನ್ನು ನಾಳೆ ಬಿಟ್ಟು ನಾಳೆದು ಊರಿಗೆ ಹೋಗ್ತೀನಲ್ಲ ಅವಾಗ ಸೆಟ್ ಮಾಡ್ತೀನಿ ಬಾಯ್ ಬಾಯ್ ಮಾಡು ಮಲಗ್ತೀನಿ ಗುಡ್ ನೈಟ್ ಹೇಳೋರಿಗೆ ಗುಡ್ ನೈಟ್ ಗೈಸ್